ನಂತರನೇ ಸಣ್ಣ ಪುಟ್ಟ ಬಿಸ್ನೆಸ್ ಯಾರಾದ್ರೂ ಮಾಡ್ತಾ ಇರೋರು ಮತ್ತು ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಾ ಇರೋರು ಮನೆಯಿಂದ ಸ್ಟಾರ್ಟ್ ಮಾಡಿರ್ತೀರಲ್ಲ, ಈ ಇನಿಷಿಯಲ್ ಲೆವೆಲಲ್ಲಿ ನನಗೇನು ಕಷ್ಟ ಆಗ್ತಾ ಇದೆ ಅದು ನಿಮಗೂ ಆಗಿರುತ್ತೆ. ನಾವೆಲ್ಲ ಒಂದು ಗುಂಪು ಮಾಡಿದ್ರೆ ಏನಾದರೂ ಒಂದು ಮುಂದಕ್ಕೆ ಪ್ಲ್ಯಾನ್ಗಳನ್ನ ಮಾಡಬಹುದು. ಹಂಗಾಗಿ ಮುಂದೆ ಏನಾದ್ರೂ ಯೂಸ್ ಆಗುತ್ತೆ. ಒಬ್ರು ಕಾಂಟ್ಯಾಕ್ಟಲ್ಲಿ ಇದ್ದರೆ ನಿಮ್ಮ ಬಿಸ್ನೆಸ್ ನನಗೆ ನಿಮಗೆ ಎಲ್ಲರಿಗೂ ಏನಾದರೂ ಹೆಲ್ಪ್ ಆಗ್ಬೋದು. ಹಾಗಾಗಿ ಕಾಮೆಂಟ್ ಮೂಲಕ ತಿಳಿಸಿ, ನಮ್ಮ ಮನೆಯಿಂದ ಈ ಥರ ವ್ಯಾಪಾರ ಮಾಡ್ತಾ ಇದ್ದೀನಿ, ಇಂಥ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಈ ಥರ ತೊಂದರೆ ಇದೆ ಅನ್ನೋದನ್ನ ನಿಮ್ಮ ಕಾಮೆಂಟ್ ಮೂಲಕ ತಿಳಿಸಿ. ಮುಂದೆ ಏನಾದರೂ ಒಂದು ಐಡಿಯಾಗಳನ್ನ ಮಾಡ್ಬೋದು. ಹಾಯ್, ವೆಲ್ಕಮ್ ಟು ಮೈ ಚಾನಲ್ ಜಯಾ ಬಿಯಾಂಡ್. ನಾನು ಸೀರೆಗಳ ವ್ಯಾಪಾರ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಾಗಿಂದ ಏನೇನು ಕೆಲಸ ಮಾಡಿದ್ದೀನಿ ಅನ್ನೋದನ್ನು ನಾನು ಈ ವಿಡಿಯೋನಲ್ಲಿ ಹೇಳ್ತೀನಿ. ಯಾಕೆಂದರೆ ಹಿಂದೆ ಯಾವುದೋ ಒಂದು ಚಾನಲಲ್ಲಿ ಎಲ್ಲ ಮಾತಾಡಿದ್ದೆ. ಆದರೆ ಈ ಚಾನಲಲ್ಲಿ ಯಾವ ವಿಷಯನೂ ಮಾತಾಡಿಲ್ಲ ಸೀರೆಗೆ ಸಂಬಂಧಪಟ್ಟಂಗೆ. ಒಂದೆರಡು ವಿಷಯದಲ್ಲಿ ನಾನು ಮಾಡ್ತೀನಿ ಅನ್ನೋದನ್ನ ಹೇಳಿದ್ದೀನಿ, ಲೈವಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಆದರೆ ಅದಕ್ಕೆ ಸಂಬಂಧಪಟ್ಟಂಗೆ ನಾನು ಈ ವಿಡಿಯೋನಲ್ಲಿ ಹೇಳ್ತೀನಿ ಏನೇನು ಮಾಡಿದೆ ಅಂತ. ನಾನು ಫಸ್ಟು ಸೀರೆಗಳ ವ್ಯಾಪಾರನ ಯಾವ ಥರ ಸ್ಟಾರ್ಟ್ ಮಾಡಿದೆ ಅಂದರೆ, ನಾವು ಎಲ್ಲಿ ತೊಗೊಳ್ಬೇಕು ಅನ್ನೋದನ್ನ ಯೋಚನೆ ಮಾಡಿದೆ. ಅಂದರೆ ನಮಗೆ ಈಗ ಚಿಕ್ಕಪೇಟೆನಲ್ಲಿ ತುಂಬ ಜನ ಮಾತಾಡೋದು, ಚಿಕ್ಕಪೇಟೆನಲ್ಲಿ ಹೋದರೆ ನಮಗೆ ವ್ಯಾಪಾರ ಮಾಡೋದಕ್ಕೆ ಕಡಿಮೆ ಕಾಸ್ಟಿಗೆ ಸಿಗುತ್ತೆ ಅಂತ ಹೇಳ್ತಾರೆ. ಅಂದರೆ ಹೋಲ್ಸೇಲಲ್ಲಿ ಕೊಡ್ತಾರೆ, ಕಡಿಮೆ ಕಾಸ್ಟ್ ಅಂತಲ್ಲ, ಹೋಲ್ಸೇಲಲ್ಲಿ ನೀವು ತೊಗೊಳ್ಬೇಕು ಅಂದರೆ ಚಿಕ್ಕಪೇಟೆಗೆ ಹೋಗಿ ಅಂತ ಕೆಲವು ಸಜೆಷನ್ಸ್ ಮಾಡ್ತಾರೆ. ನಾನು ಚಿಕ್ಕಪೇಟೆಯಲ್ಲಿ ಸುಮಾರು ಶಾಪ್ಗಳನ್ನ ವಿಸಿಟ್ ಮಾಡಿದೆ. ಅಂದರೆ ಈಗ ಹೋಲ್ಸೇಲಲ್ಲಿ ಕೊಡ್ತೀನಿ ಅಂತ ಎಲ್ಲೆಲ್ಲಿ ಬೋರ್ಡ್ಗಳು ಹಾಕಿತ್ತು ಎಲ್ಲ ಶಾಪ್ಗಳಿಗೂ ವಿಸಿಟ್ ಮಾಡಿದೆ. ಅದನ್ನು ನೋಡಿದ್ರೆ ನನಗೆ ಅಂದ್ಕೊಂಡೆ, ನಾನು ಒಂದೊಂದು ಶಾಪ್ನ ನಾನು ಹೋಲ್ಸೇಲಲ್ಲ, ರೀಟೇಲ್ ಪ್ರೈಸಲ್ಲಿ ನನಗೆ ಅಂತ ಸೀರೆ ತೊಗೊಳಕ್ಕೆ ಹೋಗ್ತೀನಲ್ಲ, ಆ ಶಾಪ್ ಜೊತೆಗೂ ಹೋಲ್ಸೇಲ್ ಸೀರೆ ಶಾಪು ಅಂತ ನಾನು ಎಲ್ಲಿ ವಿಸಿಟ್ ಮಾಡಿದ್ನೋ ಅದಕ್ಕೂ ಕಂಪೇರ್ ಮಾಡಿದ್ರೆ ರೀಟೇಲ್ ಪ್ರೈಸೇ ಈ ಹೋಲ್ಸೇಲಲ್ಲಿ ಕೊಡ್ತೀನಿ ಅಂತ ಹೇಳ್ತಾ ಇದ್ರಲ್ಲ, ಅದೇ ಪ್ರೈಸ್ಗಿಂತ ಆ ರೀಟೇಲ್ ಪ್ರೈಸೇ ಎಷ್ಟೋ ಬೆಸ್ಟ್ ಅಂತ ಅನ್ನಿಸ್ಬಿಡ್ತು. ಅವಾಗ ಏನು ಮಾಡ್ಕೊಂಡೆ ಅಂದರೆ, ಈ ಶಾಪೆಲ್ಲ ಸೆಟ್ ಆಗಲ್ಲ ಅಂತ ನಾನು ಸುಮಾರು ಒಂದು 10-15 ಆ ಶಾಪ್ನ ಹುಡುಕಿದೆ, ಹೋಲ್ಸೇಲ್ ಶಾಪ್ ಸಿಗುತ್ತಾ ಚಿಕ್ಕಪೇಟೆಯಲ್ಲಿ ಅಂತ. ನನಗೆ ಅಲ್ಲಿ ಸಿಗಲಿಲ್ಲ ನನಗೆ. ಆಮೇಲೆ ಬಂದು ಅಲ್ಲೊಂದಷ್ಟು ಜನನ ಹಂಗೆ ಮಧ್ಯೆ ಮಾತಾಡಿಸ್ತಾ ಇದ್ದೆ. ಅಂದರೆ ಈ ಯಾರು ಸೀರೆ ವ್ಯಾಪಾರ ಮಾಡಬೇಕು ಅಂದ್ಕೊಂಡು ಶಾಪ್ಗಳೆಲ್ಲ ಇಟ್ಕೊಂಡಿರ್ತಾರಲ್ಲ, ಅವರು ಬೇರೆ ಬೇರೆ ಕಡೆಯಿಂದ ಬಂದಿದ್ದರು. ಅವ್ರುಗಳು ಸೀರೆ ಶಾಪ್ನ ಮಾಡೋಕ್ಕೆ ಅಂತ ಕೂತಿದ್ರು. ಅವರೆಲ್ಲನೂ ಅವ್ರ ಜೊತೆನೂ ನಾನು ಮಾತಾಡಿದೆ. ಅವ್ರು ಹೇಳ್ತಾಯಿದ್ರು, ಇಲ್ಲಿ ತುಂಬ ರೇಟ್ ಇದೆ, ನಾನು ಹೋಲ್ಸೇಲ್ ರೇಟ್ ಅಂತ ಹೇಳ್ಕೊಂಡು ಬಂದ್ವಿ, ಇಲ್ಲಿ ಈ ಪ್ರೈಸ್ನ ಹಾಕ್ಕೊಟ್ರೆ ನಾವು ಹೋಗಿ ಟೌನಲ್ಲಿ ನಾವು ಇದನ್ನೆಲ್ಲ ಸೇಲ್ ಮಾಡಬೇಕು, ಅಲ್ಲಿ ಜನಗಳು ನನ್ನ ಹತ್ರ ಯಾವ ಥರ ತೊಗೋತಾರೋ ಇವರೇ ಈ ಪ್ರೈಸ್ ಹಾಕಿದ್ರೆ ಹೋಲ್ಸೇಲ್ ಪ್ರೈಸೇ ಈ ಥರ ಇದೆ ಅಂತಂದ್ರೆ ನಾವೇನು ತೊಗೊಳೋದು ಅಂತ ಅಲ್ಲೂ ಒಂದಷ್ಟು ಜನ ಮಾತಾಡ್ಕೊತಾ ಇದ್ರು. ಹಂಗಾಗಿ ನನಗೂ ಅನ್ನಿಸ್ತು, ನಾನು ಅಲ್ಲಿ ಒಂದು ಸಾಡಿ ಕೂಡ ನಾನು ಚಿಕ್ಕಪೇಟೆನಲ್ಲಿ ತೊಗೊಳಕ್ಕೆ ಹೋಗಲಿಲ್ಲ. ನಾವು ಇನ್ನೆಲ್ಲಿ ತೊಗೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ನಾನು ಆವಾಗ ಯೋಚನೆ ಮಾಡುವ ಒಂದಷ್ಟು ಹುಡುಕಿ ನೋಡಿದಾಗ, ನಾವು ಎಲ್ಲಿ ಸೀರೆನ ನೇಯ್ತಾರೆ, ಅಂದರೆ ಎಲ್ಲಿ ವೀವರ್ಸ್ ಇರ್ತಾರೆ ಆ ಜಾಗದಲ್ಲಿ ತೊಗೊಂಡ್ರೆ ಸ್ವಲ್ಪ ಬೆಸ್ಟ್ ಪ್ರೈಸಿಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು, ನಾನು ಸ್ವಲ್ಪ ಬೇಸಿಕ್ ಲೆವೆಲಲ್ಲಿ ಹೋಗಿ ಹುಡ್ಕೊಂಡು ಒಂದಷ್ಟು ಸೀರೆ ತೊಗೊಬಂದು ಇಟ್ಕೊಂಡೆ. ಅಂದರೆ ಒಂದೊಂದು ಕಡೆ ತೊಗೊಬಂದು ಇಟ್ಕೊಂಡಿದ್ದೀನಿ. ಕೆಲವು ಕಡೆ ಈ ದೊಡ್ಡಬಳ್ಳಾಪುರ ಕಡೆ ಜಾಸ್ತಿ ಹೋಗಿದ್ದೀನಿ, ಮತ್ತು ಯಲಹಂಕ ಆ ಕಡೆ ಎಲ್ಲ ಹುಡುಕಿ ತೊಗೊಂಡು ಬಂದು ಸ್ವಲ್ಪ ಕಲೆಕ್ಷನ್ ಇಟ್ಕೊಂಡಿದ್ದೀನಿ. ತುಂಬ ಅಲ್ಲ, ಒಂದು 60-70 ತನಕ ನಾನು ಇನ್ವೆಸ್ಟ್ ಮಾಡಿದ್ದೀನಿ. ಅದು ನೋಡಿದ್ರೆ ನೀವು ಆ ಥರ ಅನಿಸೋದೇ ಇಲ್ಲ, 60-70 ತನಕ ಆಗಿದೆ, ಇಷ್ಟು ಸೀರೆಗಳಿಗೆ ಅಷ್ಟಾಗಿದೆಯಾ ಅಂತ ಅನ್ನಿಸ್ಬೋದು. ಆದರೆ ಅಷ್ಟು ಆಯಿತು. ಆನಂತರ ಅದ್ರ ಮೇಲೆ ನಾನು ಏನು ನಾನು ತೊಗೊಂಡಿದ್ದೀನಿ ಪರ್ಚೇಸು, ಇದ್ರ ಮೇಲೆ ಹೇಳ್ಬೇಕು ಅಂದರೆ ಅದು ಏನೇನೂ ಅಲ್ಲ, ನಾನು ತೊಗೊಂಡಿರೋದು ಏನೇನೂ ಅಲ್ಲ, ಶಾಪಿಂಗು ಪರ್ಚೇಸ್ ಮಾಡಿರೋದು. ಆದರೆ ಅದನ್ನು ಸ್ಟಾರ್ಟಿಂಗ್ ಲೆವೆಲ್ ಅದರಿಂದ ಅದನ್ನ ಸೆಲ್ ಮಾಡಿದ್ಮೇಲೆ ನಾವು ಮತ್ತೆ ಇನ್ನೊಂದಕ್ಕೆ ಕೈ ಹಾಕಬೇಕು, ಪರ್ಚೇಸ್ ಮಾಡ್ತೀನಿ ಅಂತ. ಅದ್ರ ಬದಲಿಗೆ ನಾನು ಈಗಲೇ ಆಲ್ರೆಡಿ ಇನ್ನೂ ತೊಗೊಳ್ತಾನೆ ಹೋದರೆ ಇದನ್ನು ಆಗಲ್ಲ. ಅಂದರೆ ಈಗ ನಾವು ಬೇಸಿಕ್ ಲೆವೆಲಲ್ಲಿ ಹೋಗ್ತಾ ಇರೋದ್ರಿಂದ, ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ, ನಾವು ತುಂಬ ಹೈ ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡೋರಾಗಿದ್ದರೆ ಇಷ್ಟು ಕಷ್ಟನೇ ಆಗ್ತಾ ಇರಲಿಲ್ಲ. ಹೇಳ್ಬೇಕು ಅಂದರೆ ಒಂದು ಶಾಪ್ ಇಟ್ಕೊಂಡು ಆರಾಮಾಗಿ ಮಾಡ್ತಾಯಿದ್ದೆ. ನನಗೆ ಆರ್ಥಿಕವಾಗಿ ಅಷ್ಟು ಸವಲತ್ತುಗಳಿಲ್ದಿರೋ ಕಾರಣಕ್ಕೆ ನಾನು ಏನು ಮಾಡಿದೆ ಅಂದರೆ, ಸ್ವಲ್ಪ ಪ್ರೈಸಲ್ಲಿ ಅಂದರೆ ಕಡಿಮೆ ಇಂದ ಸ್ಟಾರ್ಟ್ ಮಾಡೋಣ ಅಂತ ಒಂದು 60-70 ಸಾವಿರ ರೂಪಾಯಿಗೆ ಇನ್ವೆಸ್ಟ್ ಮಾಡಿಬಿಟ್ಟು ಸೀರೆಗಳು ತಂದು ಇಟ್ಕೊಂಡಿದ್ದೀನಿ. ಅದನ್ನು ಮಾರಬೇಕು, ಫಸ್ಟ್ ಅದನ್ನು ಮಾರೋಣ, ಫಸ್ಟ್ ಇದನ್ನು ಮಾರು, ಆಮೇಲೆ ಮಿಕ್ಕಿದ್ದನ್ನು ನೋಡೋಣ ಅಂತ ಹೇಳ್ಬಿಟ್ಟು ಫಸ್ಟು ಇದನ್ನ ಎಲ್ಲಿ ಸೇಲ್ ಮಾಡಲಿ ಅಂತ ಯೋಚನೆ ಮಾಡ್ತಾಯಿದ್ದೆ. ಹಂಗೆ ಯೂಟ್ಯೂಬಲ್ಲಿ ಒಂದಷ್ಟು ಮಾಡಿದೆ, ಚಾನಲ್ ಮಾಡಿದೆ. ಆದರೆ ಆ ಚಾನಲಲ್ಲಿ ಕಂಟೆಂಟ್ ಹಾಕೋಕ್ಕಾಗಲ್ಲ, ಹಂಗಾಗಿ ಜನಗಳು ಬರೋಲ್ಲ ಆ ಚಾನಲ್ಗೆ ಅಂದ್ಬಿಟ್ಟು ಈ ಚಾನಲ್ ಮಾಡಿದೆ. ಅದೊಂದು ಕೆಲಸ ಮಾಡಿದೆ. ನಾನು ಯೂಟ್ಯೂಬ್ ಮಾಡಿದ್ದೆ, ನಾನು ಇದೊಂದು ಕೆಲಸಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಮತ್ತು ಅದಾದ ನಂತರ ಇನ್ನೇನು ಮಾಡಿದೆ ಅಂದರೆ, ನಾನು ಇನ್ನೊಂದು ಕೆಲಸ ಏನು ಮಾಡಿದೆ ಅಂದರೆ, ಸೀರೆಗೆ ಸಂಬಂಧಪಟ್ಟಂಗೆ ಹೋಲ್ಸೇಲಲ್ಲಿ ನಾನೇ ಒಂದು ಕಡೆಯಿಂದ ಹೋಲ್ಸೇಲಲ್ಲಿ ತಂದು ಇನ್ನೊಂದು ಕಡೆ ನಾನೇ ಹೋಲ್ಸೇಲ್ ಹಾಕಿ, ಅಂದರೆ ಈಗ ರೀಟೇಲ್ ಶಾಪ್ಗಳಿಗೆ ನಾನೇ ಹೋಲ್ಸೇಲಾಗಿ ಸಪ್ಲೈ ಮಾಡೋಣ ಅಂತ ಅಂದ್ಕೊಂಡು ಒಂದಷ್ಟು ಶಾಪ್ಗಳನ್ನ ಹುಡುಕಿದೆ. ಗೊತ್ತು ನನಗೆ ಇದೆಲ್ಲ ಆಗೋ ಕೆಲಸ ಅಲ್ಲ ಅಂತ, ಯಾಕೆಂದರೆ ಆಲ್ಮೋಸ್ಟ್ ಎಲ್ಲರೂ ಗುಜರಾತಲ್ಲಿ ಹೋಗಿ ಸೀರೆಗಳನ್ನ ಶಾಪ್ ಮಾಡೋದು. ಆದರೆ ನಾನು ಬಂದುಬಿಟ್ಟು ನಾನು ಇಲ್ಲಿ ಕೂತ್ಕೊಂಡು ನಾನೇ ಈ ಪ್ರೈಸಲ್ಲಿ ತೊಗೊಂಡು ಬಂದು ನಾವು ಹೋಲ್ಸೇಲಲ್ಲಿ ಮಾರ್ತೀನಿ ಅಂದರೆ ಯಾರೂ ಆಗಲ್ಲ. ಆದರೂ ಒಂದು ಟ್ರೈ ನೋಡೋಣ ಅಂತ ಹೋದೆ. ದಾಸರಳ್ಳಿ ಕಡೆ ತುಂಬ ಶಾಪ್ಗಳಿದ್ದರಿಂದ ರೀಟೇಲ್ ಶಾಪ್ಗಳು, ನಾನು ಆ ಸೈಡ್ ಹೋದೆ. ಆಮೇಲೆ ಅಲ್ಲೆಲ್ಲ ಒಂದೊಂದು ಇದು ಅಂದರೆ ಓನರ್ಗಳೇ ಇಲ್ಲ, ಇಲ್ಲಿ ಓನರ್ ಇಲ್ಲ, ಎಲ್ಲೋ ಹೋಗಿದ್ದಾರೆ, ಹಂಗೆ ಹಿಂಗೆ ಕಾಮೆಂಟ್ ಬಂತು. ಯಾಕೆಂದರೆ ಅವರು ನಮ್ಮಂಥವ್ರನ್ನೆಲ್ಲ ಎಂಟರ್ಟೈನ್ ಮಾಡಲ್ಲ,
ನಾನು ಒಂದಷ್ಟು ಸೀರೆ ಸ್ಯಾಂಪಲ್ಗಳನ್ನ ತೊಗೊಂಡು ಹೋದೆ. ಅಲ್ಲಿ ಒಬ್ರು ಸಜೆಷನ್ ಸಿಕ್ತು, ನಿಮಗೆ ಆ ನನಗೂ ಗೊತ್ತಿತ್ತು, ಅದು ಆಲ್ರೆಡಿ ಗೊತ್ತಿತ್ತು, ಗುಜರಾತಲ್ಲಿ ಸ್ವಲ್ಪ ಒಳ್ಳೆ ಪ್ರೈಸಿಗೆ ಸಿಗುತ್ತೆ, ಇಲ್ಲೇ ತೊಗೊಂಡಿದ್ರಿಂದ ನಾನು ಒಂದು 10% ಮಾರ್ಜಿನ್ ಇಟ್ಕೊತೀನಿ, ನಾವು ಈ ಸೀರೆಗಳನ್ನ ಏನಾದ್ರು ತೊಗೊತೀರಾ ನಾನು ನಿಮ್ಗೆ ಕೊಟ್ರೆ ಅಂತ ಒಂದಷ್ಟು ಶಾಪ್ಗಳು ಕೇಳಿದೆ. ಒಪ್ಕೊಳ್ಳಿಲ್ಲ ಯಾರೂ. ಒಬ್ಬರು ಮಾತ್ರ, ನೀವು ಗುಜರಾತಲ್ಲಿ ಹೋಗಿ ತೊಗೊಂಡ್ಬಾ, ನಿಮಗೆ ಸೀರೆಗಳ ಪ್ರೈಸ್ ಗೊತ್ತಾಗಲ್ವ, ಈ ಪ್ರೈಸಿಗೆ ನೀ ತೊಗೊಂಬಂದ್ರೆ ನಾವುಗಳು ಯಾವ ಪ್ರೈಸಿಗೆ ತೊಗೊಳ್ಳೋಣ ನಿನ್ನ ಹತ್ರ, ಫಸ್ಟ್ ಸೀರೆಗಳ ಬಗ್ಗೆ ತಿಳ್ಕೊಂತಿಲ್ಲ, ಗೊತ್ತಿದ್ದೂ ನಾನು ಮಾಡಿದೆ. ಓಕೆ ಬಿಡಿ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಅಟ್ಲೀಸ್ಟ್ ರೆಸ್ಪಾನ್ಸ್ ಮಾಡಿದ್ರಲ್ಲ ಈ ಜಾಗದಲ್ಲಿ ಅಂದ್ಬಿಟ್ಟು ನಾನು ವಾಪಸ್ ಬಂದೆ. ಆ ಶಾಪಲ್ಲಿ ರೆಸ್ಪಾನ್ಸ್ ಮಾಡಿದ್ರು. ನೆಕ್ಸ್ಟ್ ಇನ್ನೊಂದು ಕೆಲಸ ಏನು ಮಾಡಿದೆ ಅಂತಂದರೆ, ಎಕ್ಸಿಬಿಷನ್ನ ಅಟೆಂಡ್ ಮಾಡೋಣ, ಎಕ್ಸಿಬಿಷನಲ್ಲಿ ಏನು ಥರ ಆಗುತ್ತೆ ನೋಡೋಣ, ಸ್ವಲ್ಪ ತಿಳ್ಕೊಳ್ಳೋಣ ಅಂತ ಹೋದೆ. ನನಗೆ ಗೊತ್ತಿತ್ತು ಎಕ್ಸಿಬಿಷನ್ಗೆ ಇಡೋಷ್ಟು ಕಲೆಕ್ಷನ್ ನನ್ನ ಹತ್ರ ಇಲ್ಲ ಅಂತ. ಆದ್ರೂ ನಾನು ಇಷ್ಟು ಬೇಸಿಕಲ್ಲಿ ಇಷ್ಟು ವೆರೈಟಿ ಇಟ್ಕೊಂಡು ನಾನು ಮಾಡಬಹುದಾ ಅಂತ ನೋಡೋಣ ಅಂತಲೇ ಹೋದೆ. ನಾನು ಲಾಸ್ ಆಗುತ್ತೆ ಅಂತ ಗೊತ್ತಿತ್ತು. ಯಾಕೆಂದರೆ ಎಕ್ಸಿಬಿಷನಲ್ಲಿ ಸುಮಾರು ಎಷ್ಟು ಕೊಟ್ಟಿದ್ದೆ, ಒಂದು 6000 ಏನೋ ಕೊಟ್ಟಿದ್ದೆ ಅನಿಸುತ್ತೆ ನನಗೆ. ಅಂದರೆ ಒಂದು ಸ್ಟಾಲ್ಗೆ 6000 ಕೊಟ್ಬಿಟ್ಟು ಡೇ ಫುಲ್ ಮಾಡ್ಕೋಬೇಕಾಯ್ತು. ನಾನು ಅಲ್ಲೊಂದು ತಪ್ಪು ಏನು ಮಾಡಿದೆ ಅಂದರೆ, ಹಾಫ್ ಸ್ಟಾಲ್ನ ತೊಗೋಬೋದಿತ್ತು. ಹಾಫ್ ಸ್ಟಾಲ್ ನಿಮ್ಗೆ ಸಿಗಲ್ಲ ಅಂತ ಹೇಳ್ಬಿಟ್ರು. ನಂಗೆ ಹಾಫ್ ಸ್ಟಾಲ್ ಕೊಡಿ ಸಾಕು, ನಾನು ಅದರಲ್ಲೇ ಇಟ್ಕೊತೀನಿ, ಅದ್ರ ಹೆಚ್ಚಿಗೆ ಕಲೆಕ್ಷನ್ ಇಲ್ಲ ಅಂದ್ರೂ ಅವ್ರು ಇಲ್ಲಮ್ಮ ಹಾಫ್ ಸ್ಟಾಲ್ ಇಲ್ಲ ಅಂತ ಹೇಳ್ಬಿಟ್ರು. ಕೆಲವ್ರು ಕೊಟ್ಟಿದ್ರು, ಆ ಜಾಗದಲ್ಲಿ ಕೆಲವ್ರು ಕೊಟ್ಟಿದ್ರು, ನನಗಿಲ್ಲ ಅಂತ ಹೇಳ್ಬಿಟ್ರು. ನಾನು ಅದ್ರ ವೀಡಿಯೋ ಸ್ವಲ್ಪ ನಿಮಗೆ ಹಾಕಿ ತೋರಿಸ್ತೀನಿ, ನಾನು ಇದೇ ವೀಡಿಯೋನಲ್ಲಿ ಅಥವಾ ಮುಂದಿನ ವೀಡಿಯೋನಲ್ಲಿ ತೋರಿಸ್ತೀನಿ, ಅದಕ್ಕೆ ಸಂಬಂಧಪಟ್ಟಂಥ ವೀಡಿಯೋನ. ಅಲ್ಲ ಆ ಥರ ಹೇಳಿದ್ರು. ಹಂಗಾಗಿ ನನಗೆ ಒಂದು 6000 ಅಷ್ಟು ಸ್ಟಾಲ್ಗೆ ಕೊಟ್ಟಿದ್ದೆ. ಅದು ಒಂದು ನಿಯರ್ ಆರ್ ಆರ್ ನಗರ ಕಡೆ ಅಂತ ಅನಿಸುತ್ತೆ. ನಾನು ಅಲ್ಲಿ ಸ್ಟಾಲ್ ಇಟ್ಕೊಂಡಿದ್ದು ಅಪಾರ್ಟ್ಮೆಂಟಲ್ಲಿ ಒಂದು ಸ್ಟಾಲ್ ಇಟ್ಕೊಂಡು ಮಾಡಿದೆ. ಅಲ್ಲಿ ನನಗೆ ಏನಾಯಿತು ಅಂದರೆ, ಯಾರು ತೊಗೊಳಕ್ಕೆ ಬರ್ತಾಯಿರಲಿಲ್ಲ. ಯಾಕೆಂದರೆ ನನ್ನ ಹತ್ರ ಕಲೆಕ್ಷನ್ ತುಂಬ ಕಡಿಮೆ ಇತ್ತು. ಜನಗಳಿಗೆ ಬರಬೇಕು ಅಂದರೆ ಒಂದಷ್ಟು ಸೀರೆಗಳು ಕಾಣಬೇಕು. ಯಾರು ಬರ್ತಾನೂ ಇಲ್ಲ. ಸಂಜೆ 5 ಗಂಟೆ ತನಕ ಅಂತೂ ಒಬ್ಬರು ಬರಲಿಲ್ಲ. ಆಮೇಲೆ 5 ಗಂಟೆ ಮೇಲೆ ಎಲ್ಲ ಸ್ಟಾಲ್ನು ವಿಸಿಟ್ ಮಾಡ್ಕೊಂಡು ನೋಡೋಕ್ಕೆ ಅಂತ ಜನ ಬಂದರು. ಆದರೂ ಅಲ್ಲಿದ್ದವ್ರಿಗೆ ಯಾರಿಗೂ ಒಳ್ಳೆ ವ್ಯಾಪಾರ ಆಗಲಿಲ್ಲ. ಆದರೆ ಇದ್ದದ್ದು ಒಂದು 2 ಶಾಪ್ಗಳು ಇನ್ನೊಬ್ಳು ಸೀರೆ ಶಾಪ್ ಇಟ್ಕೊಂಡಿದ್ದು, ಅವಳದು ಪ್ರೈಸ್ಗಳು ನನಗೆ ಹೇಳ್ಬೇಕು ಅಂದರೆ ಕಂಪ್ಯಾರಿಸನ್ ಮಾಡಿದ್ರೆ ನನ್ನ ಪ್ರೈಸ್ಗಿಂತ ಜಾಸ್ತಿನೇ ಇಟ್ಟಿದ್ದು. ಮತ್ತು ನನಗೆ ಇಷ್ಟನೂ ಆಗ್ತಾಯಿರಲಿಲ್ಲ, ಆ ಥರ ಸೀರೆಗಳು ನನಗೆ ಇಷ್ಟನೂ ಆಗ್ತಾಯಿರಲಿಲ್ಲ. ಆ ಥರ ಅಂದರೆ ಸ್ವಲ್ಪ ಒಂಥರ ನನ್ನ ಹತ್ರ ಇರೋ ಅಂಥ ಕ್ವಾಲಿಟಿ ಅಷ್ಟೂ ಚೆನ್ನಾಗಿರಲಿಲ್ಲ ಅಂದರೂ ಅವಳ ಹತ್ರ ಸ್ವಲ್ಪ ಹಾಫ್ ಸ್ಟಾರ್ ತೊಗೊಂಡಿದ್ದು, ಮತ್ತು ಹೆಚ್ಚಿಗೆ ಕಾಣಿಸ್ತಾ ಇತ್ತು ಅವಳ ಹತ್ರ ಸೀರೆಗಳು, ವೆರೈಟಿಗಳು ಕಾಣ್ತಾ ಇದ್ರಿಂದ ಅವಳ ಹತ್ರ ಜನಗಳು ಸ್ವಲ್ಪ ಶಾಪ್ ಮಾಡ್ಕೊಂಡು ಹೋದರು. ನನ್ನ ಹತ್ರ ಯಾರೂ ಬರಲಿಲ್ಲ. ಆನಂತರ ಒಂದೇ ಒಂದು ಸೀರೆ ಸೇಲ್ ಆಯಿತು. ನಾನು ಆ ಕ್ಷಣಕ್ಕೆ ಅನಿಸಿದ್ದು, ಏನೋ ಕೆಲವ್ರು ಹೇಳ್ತಾರಲ್ಲ ಕಸ್ಟಮರ್ಗಳೇ ದೇವ್ರ ಸಮಾನ ಅಂತ, ಆ ಥರ ಫೀಲ್ ಆಯಿತು ನನಗೆ. ನೋಡಿ ಯಾವ ಥರ ಒಂದು ವ್ಯಾಪಾರ ಮಾಡಬೇಕು ಅಂದರೂ ಕಸ್ಟಮರ್ಗಳು ಎಷ್ಟು ಇಂಪಾರ್ಟೆಂಟು ನಮಗೆ ಅಂತ ಅನ್ನೋದು ನನಗೆ ಆ ಜಾಗದಲ್ಲಿ ಫೀಲ್ ಆಯಿತು. ಅವರು ನೋಡಿ ಅಷ್ಟೇ ಖುಷಿ ಆಯಿತು. ನಂತರ ಒಂದು ಸೀರೆ ತೊಗೊಂಡ್ರಲ್ಲ, ಅದ್ರಲ್ಲಿ ಏನೇನೂ ಬಂದಿಲ್ಲ. ನನಗೆ ಹೇಳ್ಬೇಕು ಅಂದರೆ 6000 ಲಾಸ್ ಆಯಿತು ನನಗೆ. ಸ್ಟಾಲಿಗೆ ಕೊಟ್ಟಿದ್ದು ಅದ್ರ ವ್ಯಾಪಾರನೇ ಆಗಿಲ್ಲ ಅಂತಂದರೆ ಅದು ಲಾಸೇನೆ. ಆದರೂ ಆಗಲಿ ನಾನು ಒಂದು ಅನುಭವ ಬೇಕು ಅನ್ನೋ ಕಾರಣಕ್ಕೆ ಅಷ್ಟೇ ನಾನು ಹೋಗಿದ್ದೆ. ಆ ಜಾಗದಲ್ಲಿ ಆ ಥರ ಫೀಲ್ ಆಯಿತು. ಆ 2 ಕೆಲಸ ಮಾಡಿದೆ. ಆಮೇಲೆ ಈ ಚಾನಲ್ ಮಾಡಿಕೊಂಡು ಒಂದು ಸ್ವಲ್ಪ ಲೈವಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಲೈವಲ್ಲಿ ಮಾಡ್ತಾಯಿದ್ದೀನಿ. ಅಂದರೆ ಈಗ ಲೈವಲ್ಲಿ ಒಂದಷ್ಟು ಸೀರೆಗಳನ್ನ, ಒಂದು 4 ಸೀರೆಗಳನ್ನ ತೋರಿಸ್ಕೊಂಡು ಲೈವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆ ಸಂಬಂಧಪಟ್ಟಂಗೆ ನೀವೇನಾದರೂ ಸಜೆಷನ್ಸ್ ಕೊಡೋದಾದರೆ, ಈ ಥರ ನೀವು ವ್ಯಾಪಾರ ಮಾಡೋದಾದರೆ, ಇಷ್ಟೇ ಸೀರೆ ಕಲೆಕ್ಷನ್ ನನ್ನ ಹತ್ರ ನೋಡ್ತೀರಾ ನೀವು ಈ ನೆಕ್ಸ್ಟ್ ಒಂದು ವೀಡಿಯೋನಲ್ಲಿ. ಆ ಕಲೆಕ್ಷನಲ್ಲಿ ನೀವು ಏನಾದರೂ ಸೇಲ್ ಮಾಡೋದಾದರೆ ಈ ಥರ ಕೆಲಸ ಮಾಡಿ. ನನಗೇನಾದ್ರು ಸಜೆಷನ್ ಕೊಡಬೇಕು ಅಂತ ಅನಿಸಿದರೆ, ಅಥವಾ ನಿಮ್ಮ ಯಾವುದಾದ್ರೂ ಅನುಭವಗಳಿದ್ದರೆ ನನಗೆ ಕಾಮೆಂಟ್ ಮೂಲಕ ಹೇಳಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಥವಾ ಇದೇ ವೀಡಿಯೋನಲ್ಲಿ ನಿಮಗೆ ಆಲ್ರೆಡಿ ನಾನು ಒಂದು ವೀಡಿಯೋನಲ್ಲಿ ನನ್ನ ನಂಬರ್ನ ಶೇರ್ ಮಾಡಿದ್ದೀನಿ. ಅಟ್ಲೀಸ್ಟ್ ಕಾಲ್ ಮಾಡಾದ್ರೂ ನನ್ನ ಹತ್ರ ಮಾತಾಡ್ಬೋದು. ಮತ್ತು ನನಗೇನಾದ್ರು ಸಜೆಷನ್ ಕೊಡಬೇಕು ಅನ್ನೋದಿದ್ದರೆ ದಯವಿಟ್ಟು ನನಗೆ ತಿಳಿಸ್ಕೊಡಿ. ನಾನು ಅಂದ್ಕೊಂಡಂಗೆ ಕೆಲಸಗಳನ್ನ ಮಾಡ್ತಾಯಿದ್ದೀನಿ. ನಾನು ಅಂದ್ಕೊಳ್ಳೋ ದಾರಿನಲ್ಲಿ ಹೋಗ್ತಾಯಿದ್ದೀನಿ. ನಿಮ್ಗೆ ಇನ್ನೂ ಏನಾದರೂ ಮಾಡ್ಬೋದು ಅಂತಂದರೆ ಹೇಳಿ. ಯೂಟ್ಯೂಬಲ್ಲಿ ಒಬ್ಬರು ಇದೇ ಥರ ಹೊಸದಾಗಿ ವ್ಯಾಪಾರ ಮಾಡೋರಿಗೆ ಸಹಾಯ ಮಾಡೋ ಥರ ಇದ್ದರು. ಅಂದರೆ ಸ್ಟಾಲ್ಗಳು ಹಾಕ್ಕೊಡ್ತಾಯಿದ್ರು. ಸುಮಾರು ಜನ ಅವರ ಸಬ್ಸ್ಕ್ರೈಬರ್ ಆಗಿ ಅವ್ರ ಸಹಾಯದ ಮೂಲಕ ಸ್ಟಾಲ್ಗಳನ್ನ ಹಾಕ್ಕೊಂಡು ಅವ್ರು ಏನೂ ತೊಗೋತಾ ಇರಲಿಲ್ಲ. ಅಂದರೆ ಈಗ ಕಸ್ಟಮರ್ಗಳಿಂದ, ಅಂದರೆ ಆ ಸ್ಟಾಲ್ ಹಾಕೋತಾರಲ್ಲ ಅವರಿಂದ ಏನೂ ಕಲೆಕ್ಷನ್ ಮಾಡದೆ ನಿಸ್ವಾರ್ಥವಾಗಿ ಮಾಡಿಕೊಡ್ತಾಯಿದ್ರು. ಆದರೆ ಅವ್ರುಗಳು ಕೆಲವು ಕಂಡೀಷನ್ ಇತ್ತು, ಎಲ್ಲರಿಗೂ ಮಾಡ್ಕೊಡೋಕೆ ಹೋಗಲ್ಲ. ನಮಗೆ ಅವ್ರದ್ದು ಇದೇ ಥರ ಅಂದರೆ ಸ್ವಲ್ಪ ನೇಯ್ಕರ್ಗೆ ಸಪೋರ್ಟ್ ಮಾಡೋದು, ಎಲ್ಲ ವ್ಯಾಪಾರಗಾರರಿಗೂ ಸ್ಟಾಲ್ ಕೊಡಲ್ಲ. ಮತ್ತು ಕೆಲವು ಕಂಡೀಷನ್ಸ್ಗಳು ಜಾಸ್ತಿ ಇತ್ತು. ಹಂಗಾಗಿ ಅವರು ನನ್ನ ರಿಕ್ವೆಸ್ಟ್ಗೂ ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ. ಅವ್ರ ಮೂಲಕ ನಾನೇನಾದರೂ ಸ್ಟಾಲ್ ಹಾಕ್ಕೊಂಡು ಮಾಡಿದ್ರೆ ತುಂಬ ಜನ ಬರ್ತಾಯಿದ್ರು. ಅಲ್ಲಿ ಅಂದರೆ ಕಸ್ಟಮರ್ಗಳು ತುಂಬ ಬರ್ತಾಯಿದ್ರು ಆ ಸ್ಟಾಲ್ಗಳಿಗೆ. ಅವ್ರು ಹಾಕ್ಕೊಟ್ಟ ಸ್ಟಾಲ್ಗಳಿಗೆ ತುಂಬ ಜನ ಬರ್ತಾಯಿದ್ರು. ಅವರು ನನಗೆ ಸಪೋರ್ಟ್ ಮಾಡಲಿಲ್ಲ. ಬಿಡು ಆಯಿತು, ನನಗೆ ಸ್ವಂತವಾಗಿ ಏನೋ ಮಾಡ್ಕೊಳ್ಳೋಣ, ಎಷ್ಟು ಅಂತ ಕೇಳೋದು, ಇನ್ನೊಬ್ರನ್ನ ಎಷ್ಟು ಅಂತ ಕೇಳೋಕ್ಕಾಗುತ್ತೆ, ಸಪೋರ್ಟ್ ಮಾಡಿ ಅಂತ. ನನಗೆ ಅದು ಬೇಡ ಬಿಡು ಅಂತ ಹೇಳ್ಬಿಟ್ಟು
ಓನಾಗಿ ನನ್ನ ಚಾನಲಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಮಾಡೋಣ ಅಂತ ಈ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ನೆಕ್ಸ್ಟ್ ವೀಡಿಯೋನಲ್ಲಿ ನಿಮಗೆ ನನ್ನ ಹತ್ರ ಇರೋ ಸೀರೆ ಕಲೆಕ್ಷನ್ಗಳನ್ನ ತೋರಿಸ್ತೀನಿ. ಇಷ್ಟೋ ತನಕ ಯಾರು ನನ್ನ ವೀಡಿಯೋನ ನೋಡಿದ್ರಿ ಅವ್ರಿಗೆಲ್ಲ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಮತ್ತು ಯಾರ್ಯಾರು ನನ್ನ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.